ಎಲ್ಲರೂ ಆಮೆ ಮತ್ತು ಮೊಲದ ಕಥೆನ ಕೇಳಿದ್ದೀವಿ. ಸೊ ಇವಾಗ ಹೊಸದಾಗಿರೋ ಮೊಲ ಮತ್ತು ಆಮೆನೇ, ಆದರೆ ಕತೆ ಸ್ವರೂಪ ಹೊಸದಾಗಿದೆ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ. ಎಲ್ಲರೂ ಮನುಷ್ಯರೇ, ಆದರೆ ಆ ಮನುಷ್ಯರಲ್ಲಿ ಕೆಲವೊಂದು ಒಳ್ಳೆಯ ಗುಣನ ನಾವೆಲ್ಲರೂ ಇಟ್ಕೋಬೇಕು. ಅಂದರೆ ಮನುಷ್ಯತ್ವ ಅಂತ ಹೇಳ್ತೀವಲ್ಲ, ಆ ಮನುಷ್ಯತ್ವ ಎಲ್ಲರ ಹತ್ರನೂ ಇರಬೇಕು. ಈಗ ನೋಡಿ, ನಾವು ಯಾರಾದರೂ ದಾರಿಯಲ್ಲಿ ಹೋಗಬೇಕಾದ್ರೆ ಯಾರಿಗೂ ಏನೋ ಒಂದು ಚಿಕ್ಕದಾಗೋ ಅಥವಾ ದೊಡ್ಡದಾಗೋ ಪೆಟ್ಟಾದರೆ ಏನು ಮಾಡ್ತೀವಿ, ಮೊದಲು ನಾವು ಮೊಬೈಲ್ ತೆಗಿತೀವಿ. ತೆಗೆದ್ಬಿಟ್ಟು ಸೆಲ್ಫಿ ತಗೊಳ್ಳೋದಾಗಲಿ ಅಥವಾ ಫೋಟೋ ತೆಗೆಯೋದಾಗಲಿ ಮಾಡ್ತೀವಿ. ಆದರೆ ಅದ್ರ ಬದಲಾಗಿನವರಿಗೆ ಹೆಲ್ಪ್ ಮಾಡಬೇಕನ್ನೋ ಯಾವ ಒಂದು ಬುದ್ಧಿಯು ಯಾರ ತಲೆಯಲ್ಲೂ ಓಡೋದಿಲ್ಲ. ಮೊದಲನೇ ಕೆಲಸ ಅಂದರೆ ಮೊಬೈಲ್. ಈ ಮೊಬೈಲ್ ಇಂದ ಒಳ್ಳೆಯದು ಅಷ್ಟೇ ಇದೆ, ಕೆಟ್ಟದ್ದು ಅಷ್ಟೇ ಇದೆ. ಇದನ್ನು ಯಾರ್ಯಾರು ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ಅದರ ಮೇಲೆ ಬಿಟ್ಕೊಟ್ಟಿದ್ದು ಇರಲಿ. ಬಟ್ ಈ ಮೊಲ ಮತ್ತು ಆಮೆ ಕಥೆನ ನೋಡಿ, ತುಂಬ ಅಂದರೆ ತುಂಬ ಸೊಗಸಾಗಿದೆ. ಆಮೆ ತನ್ನ ಪಾಡಿಗೆ ಅದು ತುಂಬ ಸ್ಲೋ ಆಗಿ ಹೋಗ್ತಾ ಇರುತ್ತೆ, ಆಮೇಲೆ ಮೊಲ ತುಂಬ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ಅದು ಎಲ್ಲರಿಗೂ ಗೊತ್ತು. ಆಮೆ ಹೋಗ್ತಾ ಇರಬೇಕಾದ್ರೆ ಒಂದು ಗಾಡಿ ಅದಕ್ಕೆ ಹತ್ತಿಬಿಟ್ಟು ಅದಕ್ಕೆ ಪೆಟ್ಟಾಗುತ್ತೆ. ಸೊ ಆವಾಗ ಮೊಲ ಬಂದು ಅದನ್ನು ಕಾಪಾಡಿ ಅದನ್ನೆಲ್ಲ ಆರೈಕೆ ಮಾಡಿಬಿಟ್ಟು ಮತ್ತೆ ಅದನ್ನು ಬಿಡಬೇಕಂತ ಒಂದು ಅರಣ್ಯಕ್ಕೆ ಹೋಗಬೇಕಾದ್ರೆ ಮತ್ತೆ ಅಲ್ಲಿ ಒಂದು ಹದ್ದು ಬಂದು ಅದನ್ನು ತಗೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ತುಂಬ ಪ್ರಯತ್ನಪಟ್ಟು ಓಡಿ 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 ಏನು ಮಾಡುತ್ತೆ ಅಂದರೆ ಒಂದು ದೊಡ್ಡ ಗುಡ್ಡದ ಹತ್ರ ಬಂದುಬಿಟ್ಟು ಅದಕ್ಕೆ ಪರಿಹಾರನೇ ಇಲ್ಲದೆ ಏನು ಮಾಡಿಬಿಡುತ್ತೆ, ಅದನ್ನು ಒಂದು ಹಳ್ಳಕ್ಕೆ ಬಿದ್ದುಬಿಡುತ್ತೆ. ಸೊ ಬಿದ್ದಾಗ ಏನಾಗುತ್ತೆ ಅಂದರೆ, ನೀರಲ್ಲಿ ಬಿದ್ದರೆ ಆಮೆಗೇನು ಕಷ್ಟ ಇಲ್ಲ, ಬಟ್ ಮೊಲಕ್ಕೆ ಕಷ್ಟ ಅಲ್ಲ. ಮೊಲ ಮೊದಲೇ ನೀರಂದರೆ ತುಂಬ ಭಯ ಪಡುತ್ತೆ. ಸೊ ಹಾಗಾಗಿ ಅದು ನೀರು ಕುಡಿದ್ಬಿಟ್ಟು ಏನಾಗುತ್ತೆ ಅಂದರೆ ಸುಸ್ತಾಗಿ ಬೀಳುತ್ತೆ. ಸೊ ಆ ಆಮೆ ಜೊತೆ ಇನ್ನೂ ಆ ಆಮೆ ಫ್ರೆಂಡ್ಸ್ ಬಂದುಬಿಟ್ಟು ಆ ಮೊಲಕ್ಕೆ ಸಹಾಯ ಮಾಡಿ, ದೊಡ್ಡ ಆಮೆ ಬಂದುಬಿಟ್ಟು ಆ ಮೊಲಕ್ಕೆ ಸಹಾಯ ಮಾಡಿ ಅದನ್ನು ನೀರಿನ ಹೊರಗಡೆ ತಂದುಬಿಟ್ಟು ಅದನ್ನು ಸ್ವಲ್ಪ ಅದಕ್ಕೆ ಸುಧಾರ ಹಾಸಿಬಿಟ್ಟು ಅದು ಚೇತರಿಸ್ಕೊಂಡ್ಮೇಲೆ ಅದರ ಮೇಲೆ ಸ್ವಲ್ಪ ಗಾಯ ಆಗುತ್ತೆ. ಚೇತರಿಸ್ಕೊಂಡ್ಮೇಲೆ ಅದನ್ನು ಮನೆಗೆ ಬಿಟ್ಕೊಡ್ತಾರೆ.